ದಿನೇಶ್ ಅವರು ಮಾಡಿದ್ದಾರೆ. ತಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾವೆಲ್ಲರೂ ಕೂಡ ಆ ಚಾನಲ್ನ ಚಂದಾದಾರರಾಗಿ ನಿಮ್ಮ ಬಡಾವಣೆಯ ಒಂದು ಪ್ರತಿಭೆ ಕರ್ನಾಟಕ ತುಂಬ ಬೆಳಕಾಗಲಿ. ಶುಭ ದಿನೇಶ್. ದುಡ್ಡು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಓಲಿ 6 ತಿಂಗಳಾಯ್ತಲ್ಲ ಬಡ್ಡಿ ಕೊಡೋಣ ಸ್ವಾಮಿ ಶರಣಮಯ್ಯ. ಊರ್ ಪಕ್ಕದಲ್ಲಿ ಒಂದು ಕಟ್ಟೆ ಇತ್ತು, ನೀರು ಮುಳುಗೋದು. ಮುಂದಕ್ಕೆ ಅಂದ್ಲು, ಮುಂದಕ್ಕೆ ಹೋಗಕ್ಕೆ ಬಿಗಿಸ್ತೋನಮ್ಮ ನಾನು. ಮುಂದಕ್ಕೆ ಹೋಗುವಂತೆ ಬಸ್ ಕಂಡಕ್ಟರ್ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅರ್ಥಪೂರ್ಣ ಅಂತ ಇದ್ಬಿಟ್ಟು 5 ಹೆಣ್ಮಕ್ಳು ಬೆಳ್ಳಗಿದ್ದು ಬಿಟ್ರೆ ಆ ಹೆಣ್ಣೋರು ಅಪ್ಪಿಡಿಕಾಗೋಲ್ತ ಅವ್ನ ಮನಕೇನಾಗೋದು. ಅವನಂತ ನಮ್ಮ ಹುಡುಗಿನ ತಹಸೀಲ್ದಾರೇ ಕೇಳೋರೆ ಅಂತ ನಾವು ಹೆಣ್ಣೋರವ್ವ ದೊಡ್ಡವ ಒಬ್ಳು ಮುದುಕಿ ಮದುವೆ ಬಂದ್ಬಿಟ್ಟವಳೆ. ಅವಮ್ಮ ಒಂದು ಕವರ್ ಹಿಡ್ಕೊಂಡು ಚೌಟ್ರಿ ಎಲ್ಲ ಹುಡುಕ್ತಾವಳೆ. ನಮ್ಮ ಜಲ್ಜ ಇನ್ನೂ ಬಂದಿಲ್ವಾ, ನಮ್ಮ ಜಲ್ಜ ಇನ್ನೂ ಬಂದಿಲ್ವಾ. ನಮಸ್ಕಾರ ಎಲ್ಲರಿಗೂ. ಮೊದಲಿಗೆ ಕ್ಷಮೆ ಇರಲಿ, ಈ ಲಾಗ್ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ನಮ್ಮ ದೇವಸ್ಥಾನದ ಪ್ರತಿಷ್ಠಾಪನೆ ಇತ್ತಲ್ವಾ, ನಮ್ಮ ಲೇಔಟಿಂದು, ಅವತ್ತಿನ ದಿನ ತಗೊಂಡಿದ್ದ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಾರಣಾಂತರಗಳಿಂದ ಲೇಟಾಗಿ ಅಪ್ಲೋಡ್ ಮಾಡಿದೆ. ಆ್ಯಕ್ಚುಲಿ ಇವ್ರು ಯಾರು ಅಂತ ನಿಮಗೆ ತುಂಬ ಜನಕ್ಕೆ ಗೊತ್ತು, ಶಿವಾರ ಉಮೇಶ್ ಅಂತ. ಇವ್ರ ಕಡೆಯಿಂದ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ರು. ನಾವು ಇವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಅಷ್ಟೇ ನೋಡ್ತಾ ಇದ್ದೀವಿ. ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ಕೋಟ್ಯಾಂತರ ವ್ಯೂಸ್ ಆಗುತ್ತೆ ಇವರಿಗೆ. ಎಷ್ಟು ಜನ ವ್ಯೂಸ್, ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಇವ್ರ ವಾಯ್ಸೇ ಒಂಥರ ಡಿಫ್ರೆಂಟ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಹಾಗೇನೆ ಎಷ್ಟು ಚೆನ್ನಾಗಿ ಜಾನಪದ ಗೀತೆಗಳನ್ನ ಆಡ್ತಾರೆ ಗೊತ್ತಾ. ಇವ್ರ ಜೊತೆ ಸ್ಟೇಜ್ನ ಒಂದು 2 ಮಿನಿಟ್ಸ್ ಇವ್ರ ಹತ್ರ ಮಾತಾಡೋ ಅಂತ ಅವಕಾಶ ಸಿಕ್ತು. ಹಾಗೇನೆ ಇವ್ರ ಕಡೆಯಿಂದ ನಂಗೊಂದು ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಆಮೇಲೆ ಅವ್ರು ಮಾತಾಡಿರೋಂಥ ಒಂದಷ್ಟು ಕಾಮಿಡಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. 100% ನೀವು ಕೂಡ ನಗ್ತಾನೆ ಇರ್ತೀರಾ. ನಾವಂತೂ ನಕ್ಕಿ ಹೊಟ್ಟೆ ಎಲ್ಲ ನೋವು ಬರ್ತಾ ಇತ್ತು, ಅಷ್ಟು ನಗಾಡ್ತಾ ಇದ್ವಿ. ಅದಕ್ಕೆ ನಗುವಿನಲ್ಲೇ ಇರಬೇಕು, ನಗ್ನಗ್ತಾ ಇರಬೇಕು. ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ದೇವಿ ಗುಂಡಪ್ಪನವ್ರ ಮಾತು ಬಂದಿದೆ. ಅದಕ್ಕೆ ನೀವೆಲ್ಲ ನಗ್ತಾನೆ ಇವತ್ತಿನ ಕಾರ್ಯಕ್ರಮ ಸವಿದುಣ್ಣೋಣ. ನಿಮ್ಮೆಲ್ಲರೂ ಮುಖದಲ್ಲಿ ನಗು ಇರಲಿ, ಸಂತೋಷ ಇರಲಿ. ಒಂದು ಸಾರ್ಥಕವಾದ ಕೆಲಸ ಮಾಡಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರ ಒಂದು ಸುಂದರ ಚಪ್ಪಾಳೆ ಬರಲಿ. ಆ ಚಪ್ಪಾಳೆ ಹೇಗಿರ್ಬೇಕಂದ್ರೆ ಇಡೀ ದೇಹ ಬಡದೆಬ್ಬರಿಸ್ಕೊಳ್ಬೇಕು. ನಿಜವಾಗ್ಲು ಮೊನ್ನೆ ಡಾಕ್ಟ್ರು ಭಾಷಣ ಮಾಡ್ತಾ ಇದ್ರು ಗೊತ್ತಾ. ಅವ್ರು ಹೇಳ್ತಾ ಇದ್ರು, ಹೃದಯ ತಜ್ಞರವರು, ನನ್ನ ಸರ್ವಿಸಲ್ಲಿ 2 ರಿಂದ 3 ಸಾವಿರ ಆಪರೇಷನ್ ಮಾಡಿದೆ ನಾನು. ಅದರಲ್ಲಿ ರೈತರಿದ್ದಾರೆ, ಕೂಲಿ ಕೆಲಸ ಮಾಡೋರು ಇದ್ದಾರೆ, ಹರಿಕತೆ ಮಾಡೋರು ಇದ್ದಾರೆ, ಮಠಾಧಿಪತಿಗಳಿದ್ದಾರೆ, ನನ್ನಂತೆ ಡಾಕ್ಟ್ರು ಇದ್ದಾರೆ. ಆದರೆ ಈ ಸಮಾಜದ ಒಂದೇ ಒಂದು ಸ್ತರದ ಜನ ಅದರಲ್ಲಿ ಇರಲಿಲ್ಲ. ಯಾರು ಅಂದ್ರೆ ಮಂಗಳ ಮುಖಿಯರು. ಅವ್ರಿಗೆ ಆಯ್ತು ಆಪರೇಷನ್ನೇ ಮಾಡಿಲ್ಲ ನಾನು. ಯಾಕೆ ಅವ್ರಿಗೇನು ಅಂದ್ರೆ ಚಪ್ಪಾಳೆ ಚೆನ್ನಾಗಿ ಹೊಡಿತಾರಲ್ಲ, ಹೃದಯದ ಬೆಳೀತ ಚೆನ್ನಾಗಿರುತ್ತದೆ. ಅದಕ್ಕೆ ನೀವು ಚಪ್ಪಾಳೆ ಹೊಡೀರಿ, ಇಲ್ಲೇ ಹೊಡೀರಿ. ಮಾರ್ಕೆಟ್ಗೆ ಹೋಯ್ತಾ ಹೊಡೆಗಿಡ್ಕೊಂಡ್ರಿ ಹೋಗುವ, ಅದು ಬೇರೆ ಸಮಸ್ಯೆ ಆಯ್ತದೆ. ಯಾರು ಹೇಳಿದ್ರು ಅಂದ್ರೆ ಶಿವಾರ್ದು ಮೇಸಾರೆ ಆ ನನ್ನ ಮಗನ ಕಲ್ಸಿಲ್ಲ, ನೀನ್ ಯಾಕ ಮರೋಳೆ ಚಪ್ಪಾಳೆ ಹೊಡೆದಿ ಅಂತಾರ. ಇಲ್ಲೇ ಚಪ್ಪಾಳೆ. ಶುಭ ಸುದ್ದಿ ಕನ್ನಡ ಚಾನಲ್ ಅನ್ನ ನಿಮ್ಮ ಬಡಾವಣೆಯ ಸಹೋದರಿ ಶೋಭಾ ದಿನೇಶ್ ಅವರು ಮಾಡಿದ್ದಾರೆ. ತಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾವೆಲ್ಲರೂ ಕೂಡ ಆ ಚಾನಲ್ನ ಚಂದಾದಾರರಾಗಿ ನಿಮ್ಮ ಬಡಾವಣೆಯ ಒಂದು ಪ್ರತಿಭೆ ಕರ್ನಾಟಕ ತುಂಬ ಬೆಳಕಾಗಲಿ. ಶುಭ ದಿನೇಶ್ ಅವರಿಗೆ ಒಳ್ಳೆಯದಾಗಲಿ. ಧನ್ಯವಾದ. ಸಂತೋಷ, ಒಳ್ಳೆಯದಾಗಲಿ. ಮಟ್ಟಿಗೆ ಆಗದೆ ಅಂದ್ರೆ ನೀವು ಬೇಕಾದ್ರೆ ಮದುವೆ ಮನೆಗೆ ಹೋಗಿ ನೋಡಿ. ಮದುವೆ ಹೆಣ್ಣಿಗಿಂತೂ ಹೆಣ್ಣೋರವನೇ ಚೆನ್ನಾಗಿ ಕಾಣ್ತಾರೆ. ಏನು 12 ಜನ 15 ಜನ ಬ್ಯೂಟಿ ಪಾರ್ಲರ್ ಕರ್ಸ್ಬಿಟ್ಟು ಏನೋ ಡಬ್ಬಲ್ ಅಪ್ಪತ್ತನ್ನು ಮೆತ್ತಿಟ್ಬಿಡ್ತಾರೆ ಅವ್ರ ಮನೆಗೆ. ನಮ್ಮವ್ರದೊಂದು ಮದುವೆ ಆಯ್ತು ಈಗ ಒಂದು ಹೋದ ವಾರ ಮಂಡ್ಯದಲ್ಲಿ. ಹೆಣ್ಣೋರವನ ಹೆಸರು ಜಲಜ ಅಂತ. ಏನು 1.5 ಅಡಿ ಮೇಕಪ್ ಮಾಡಿಕೊಂಡು, ಕೆನ್ನೆ ರೋಜ್ ಹಾಕೊಂಡು, ಮುಂದಕ್ಕೊಂದು ಮಕ್ಕದ ಮೇಲೆ ಬಿಟ್ಕೊಂಡು, ವಾಣಗೆಟ್ ಬ್ಯಾಗ್ನೆ ವ್ಯಾನಿಟಿ ಬ್ಯಾಗ್ ನೇತಾಕೊಂಡು ನಿಂತು ಬಿಟ್ಟು ತಾಯಿ. ಗಣ್ಣೋರವನ್ ಮೇಕಪ್ ಹೋಗ್ಬಿಟ್ಟದ ಇವಾಗ. ಗಣ್ಣೋರವನ್ ಕತ್ ಮುಗ್ದದೆ. ಹೆಣ್ಣೋರವನ್ಗೆ ಗ್ರೇಡ್ ಇವಾಗ. ಯಾಕೆಂದ್ರೆ ಎಳಿಮಯ ಚೈನ್ ಮಾಡಿಸ್ಕೊಟ್ಬಿಟ್ಟವನ ಅತ್ತೆಗೆ ಒಂದು 20 ಗ್ರಾಮ್ ನಿಂತು ಬಿಟ್ಟವಳ ಅವಮ್ಮ. ಅವಳೇನೋ ನಿಂತವಳೆ. ಹೆಣ್ಣೋರವ್ವ ದೊಡ್ಡವ ಒಬ್ಳು ಮುದುಕಿ ಮದುವೆ ಬಂದ್ಬಿಟ್ಟವಳೆ. ಅವಮ್ಮ ಒಂದು ಕವರ್ ಹಿಡ್ಕೊಂಡು ಚೌಟ್ರಿ ಎಲ್ಲ ಹುಡುಕ್ತಾವಳೆ. ನಮ್ಮ ಜಲ್ಜ ಇನ್ನೂ ಬಂದಿಲ್ವಾ, ನಮ್ಮ ಜಲ್ಜ ಇನ್ನೂ ಬಂದಿಲ್ವಾ, ನಮ್ಮ ಜಲ್ಜ ಅಲ್ಲೇ ಬಂದವಳೆ. ಅಮ್ಮಂಗೆ ಗೊತ್ತಿಲ್ಲಪ್ಪ. ಆ ಪಟ್ಟಿ ಮೇಕಪ್ ಮಾಡ್ಕೊಂಡ್ರೆ ಕನ್ಫ್ಯೂಸ್ ಆಗ್ಬಿಟ್ಟದೆ.
ಅವನ್ ಯಾರೋ ಬೈದ ಅಮ್ಮವ್ವ ಅಲ್ಲಿ ನಿಂತವಳು ನೋಡಮ್ಮ ಅವಳೇ ನಿಮ್ ಚಲ್ಚ ಅವಳು ಅದ್ ಯಾರೋ ಹೆಣ್ಮಗ ಕಣಪ್ಪ, ಅದು ಹೆಣ್ಮಗ ಅಲ್ಲ ಕಣವ, ನಿನ್ ಮಗಳೇ ಹಂಗ ಆಗೋಳು, ಹೋಗಿ ನೋಡು ಅಂತ. ಅವಳು ಬಂದ್ಬಿಟ್ಟು ನಮ್ ಜಲ್ಜ ನೀನೇ ಅವ ಇಲ್ಲ, ಅವಳು ದೊಡವ ನಾನೇ ಜಲ್ಜ, ಚೆನ್ನಾಗ್ ಕಾಣಿಸ್ತಾವನ ಹಂಗಂತಿದ್ದಂಗೆ ಅವ ಮಗಳು ಅಂತೊಳುದ, ಯಾಕೆ ಅಳ್ತೀಯಲ್ಲ ಲಘುಪತ್ರಿಕೆ ಕೊಡಕ್ ಬಂದಾಗ ಚೆನ್ನಾಗೇ ಇದ್ದಲ್ಲವ, ಆಳ್ದೇವ್ರು ಮಗನ್ ತಿನ್ನಾದೆ ಅಂತ ರೋಗ ಕೊಟ್ಬಿಟ್ ನಾವು ರಕ್ತ ಎಲ್ಲ ಎಳ್ಕೊಂಡು ಮಕ್ಮೇಲೆ ಹಿಂಗ ಆಗೋಗದೆ ಅಂತವಳು. ಅಯ್ಯ ನೀನ್ ನಾಳಾಗ 12,000 ಕೊಟ್ಟು ಮೇಕಪ್ ಮಾಡ್ತೀನಿ ತೊಳಗು ಮೊದ್ಲು ಅಂತಾಳು. ಅದೇನ್ ಹುಚ್ಚ್ರಿ ಅವ ಅಮ್ಮನಿಗೆ. ಅವಳು ಗಂಡ ರಾಮೇಗೌಡ ಅಂತ, ಬೆಳಕಾಯ್ತಂದ್ರೆ ತೋಟ ಹೊಲ ದನ ಕುರಿ ಅಂತ ನೆಮ್ಮದಿಲಿದ್ದ ಪುಣ್ಯಾತ್ಮ. ಇವಮ್ಮೇನಂತಾಳ, ಅವನೇನಂದ್ರೆ ಪಡಪಡಿ ಚಡ್ಡಿ ಬನ್ನಿ ನಾವು ಜೀವನ, ಮಂಡಿಗೆ ಹೋದ್ರೆ ಪಂಚ ಉಟ್ಕತ್ತಿದ್ದ. ಇವಮ್ಮೇನಂತಾಳೆ, ಮಗಳ ಮದುವೆಗೆ ಪ್ಯಾಂಟ್ ಹಾಕೋ ನೀನು ಅಂತ. ನನ್ನ ಜೀವಮಾನದಲ್ಲಿ ಪ್ಯಾಂಟ್ ಎಲ್ಲ ಹಾಕಿಲ್ಲ, ನಾನು ಇಕ್ಕೋದಿಲ್ಲ ಅಂತ. ಹಾಕಲೇ ಬೇಕು, ನಾನು ಹಾಕೋದಿಲ್ಲ. ಇಲ್ಲ ನನ್ನ ಮಾತು ಕೇಳು, ನೀ ಪ್ಯಾಂಟ್ ಹಾಕೋ. ಅವನಂದ ಸರಿಯೇ, ನಾ ಪಂಚೆ ಉಟ್ಕೊಂಡ್ರೆ ನಿಂಗೆ ಕಷ್ಟ ಅಂದ. ಹೋಗ್ಕೊಂಡು ಬಂದ್ಬಿಡು, ನೀ ಪಂಚೆ ಉಟ್ಕ ಬಂದು ನನ್ನ ಪಕ್ಕದಲ್ಲಿ ನಿಂತ್ಕೊ, ಮದ್ವೆಗೆ ಬಂದಾರೆಲ್ಲ ನಿಮ್ಮ ಅಪ್ಪನ ಅಂತ ಕೇಳ್ತಾರೆ ಅಂತ. ಅವನು ಎಂತ ಆಟಗಾರ ಅಂದ್ರೆ, ಅವನು ಪಂಚೆ ಉಟ್ಕೊಂಡೆ ಬಂದ್ಬಿಟ್ಟ. ಏನ್ ಸಂಜೆ 7 ಗಂಟೆ, ಈ ಅಮ್ಮ ಗುಳು ಅಂತ ಹತ್ಕೊಂಡು ನನ್ನ ಮಾನ ಕಳಿಯಕ್ ಬಂದಿದ್ಯಾ, ಪಂಚೆ ಉಟ್ಕೊಂಡ್ ಗೂಬೆ ಕಣ್ಣಂಗೆ ಕಾಣ್ತಾ ಇದ್ದೆ. ನಾನ್ ನೋಡಿ ಹೆಂಗ್ ಡ್ರೆಸ್ ಆಗಿದ್ದ, ಒಳಗಡೆ ಹೋಗಿ ನೋಡು ಬೀಗ್ರು ಒಳ್ಳೆ ಸೂಟ್ ಇಕ್ಕಂದ್ ರವಿಚಂದ್ರನ್ ಕಣ್ಣಂಗೆ ಕಾಣ್ತಾವ್ರೆ ಅಂತ. ಬೀಗ್ರು ನೋಡಕ್ ಹೋಗೋಣ ನೋಡಿ ಹೇಳ್ತಾನೆ. ಅವ್ನು ನಾನಿಕ್ಕೋದಿಲ್ಲ ಅಂದ. ಹೌದಾ, ಆಯ್ತು ಬಾ ನೀನು ಹೋಗಿ ಒಳಗಡೆ ಹೋಗು, ನಾನು ಈಗಲೇ ಹೋಗಿ ಕೆರೆಗೆ ಬಿದ್ದೋಯ್ತೀನಿ ಅಂತ. ಅವ್ನು ಯಾರೋ ಬೈದ, ಅಣ್ಣ ಮದುವೆ ಮಲ್ಲಿ ಏನಣ್ಣ ನಿಮ್ ಕತೆ, ಅಣ್ಣ ನೀನೇನಣ್ಣ ಇಷ್ಟ ಹಠ ಮಾಡ್ತೀಯ, ಪ್ಯಾಂಟ್ ಅಲ್ವಾ ಹಾಕಲ್ಲ ಅಣ್ಣ ಅಂತ. ಅಯ್ಯೋ ಹೋಗಪ್ಪ ತಗೊಂಬರೋಗ ಹಾಕತ್ತೀನಿ ಹಾಳಾಗೋಲಿ ಅಂತ. ಬಾರಲ್ಲಿ ಅಂತ ಹುಡುಗನ್ ಕರೆದ್ರು, ಪೇಟೆ ಬೀದಿಗೆ ಹೋಗು, ಬ್ಲಾಕ್ ಕಲರ್ ಪ್ಯಾಂಟ್ 28 ಸೈಜು ಬೇಗ ಎತ್ಕೊಬ ಅಂತ. 2,000 ಕಾಸು ಕೊಟ್ರು. ಯಾರ ಕೈ ಕೊಟ್ರು? ಹೆಣ್ಣು ಕಾಸಿಲ್ದೆ ಬರ್ಗಟ್ಟು ನಿಂತಿದ್ದ ಆನಂದ ಮಗ, ಅವನ ಕೈ ಕೊಟ್ರು. MRP ಒಳಕ್ ಹೋದ, ಬಂದರೋ ಬಾಬಾ ಬಂದರೋ ಮಾಲಾಡಿಕೆ ಬಂದ್ಬಿಟ್ಟ. ಅವನು ಅಂಗಡಿಗೆ ಹೋದ, ಕಲರ್ ಗ್ಯಾಪ್ನ ಅದೇ ಸೈಜ್ ಬಾಚ್ಬಿಟ್ಟ. ಬ್ಲಾಕ್ ಕಲರ್ ತಗೊಂಡ 38 ಸೈಜ್ ಎತ್ಕ ಬಂದ್ಬಿಟ್ಟ. ಬೆಲ್ಟು ಇಲ್ಲ, ಒಡದಾರನೂ ಇಲ್ಲ ಕಡೆ. ಪ್ಯಾಂಟ್ ಇಕ್ಸಿ ನಿಲ್ಸ್ಬಿಟ್ಟವ್ರೆ ನನಗೆ. 2 ಕೈಲು ಪ್ಯಾಂಟ್ ಬಿಗ್ಗಿಯಾಗಿ ಹಿಡ್ಕೊಂಡು ನಿಂತ್ಬಿಟ್ಟಪ್ಪ. ಮದುವೆಗೆ ಬಂದವರೆಲ್ಲ ಅಲೋ ಅಂತಾರೆ, ಕೈ ಬಿಡುವಾಗಿಲ್ಲ, ಬಿಟ್ರು ಪ್ಯಾಂಟ್ ಬಿಟ್ಟು ನೆಮ್ಮದಿ ಹಾಳು ಮಾಡ್ಕೊತೀವಲ್ರಿ. ಸರಳ ಜೀವನ ಬೇಕಲ್ಲ, ಮೇಕಪ್ ಹಚ್ಚಿ ಆಗ್ಬಾರ್ದು ಯಾವುದೂ ಕೂಡ. ಯಾಕೆ ಅಂದ್ರೆ ಮನುಷ್ಯ ಕೊಟ್ಟಿದ್ ಮನೆ ತನಕ, ದೈವ ಕೊಟ್ಟಿದ್ ಕೊನೆ ತನಕ. ಒಂದಷ್ಟು ಸೌಂದರ್ಯ ಅವೆಲ್ಲ ತೀರಾ ಕಾಪಾಡ್ಕೋಕ್ ಹೋಗೋದು ಬೇಡ. ಯಾಕಂದ್ರೆ ಇದೇನು ಗೊತ್ತಿಲ್ಲ, ಇತ್ತೀಚೆಗೊಂದು ಹೊಸ ಚಾಳಿ 60 ವರ್ಷದಲ್ಲ ತಲೆ ಬಣ್ಣ ನೋಡ್ಕೋಕ್ ಶುರುವಾಗವ್ರು. ಈಗ ಅದೇನು ಯಾರು ಮೆಚ್ಚಿಸ್ಮ ನಾವು, ಎಷ್ಟು ಮರೆ ಮೆಚ್ಚಿಸ್ಮ ನಾವು, ಹಾಗಲ್ಲ. ಅದೊಂದು ಗೌರವ, ಅದೊಂದು ಗೌರವ ವರ್ಣ ಅಂತ ಕರೀತಾರ ನೋಡಿ. ಬಿಳಿತಲೆ ಬೆಳ್ಳಿ ಕೂದ್ಲು ಅಂತಾರೆ ಅಲ್ವಾ. ವಯಸ್ಸಾಯ್ತಾ ಕೂಡ್ಬಿಡ್ತು. ಏನೊಬ್ಬಮ್ಮ ಒಂದು ರೂಮ್ ಹಿಡ್ಕೊ ಓಡ್ ಬರ್ತಾವಳೆ, ಎಸಯೋ ಬಸ್ಸು ನೆಲೆಸಿದ್ರು. ದಡ ಬುಣ್ಣತ್ ಕೂತ್ಕೊಂಡ್ಲ ತಾಯಿ, ನನ್ನ ಪಕ್ಕ ಸೀಟ್ ಖಾಲಿ ಇತ್ತು. ಪಕ್ಕದಲ್ಲಿ ಮಗ ನಿಂತವನಿಗೆ ಎದೆ ಉದ್ದ ಬೆಳೆದದ. ಆ ಹುಡುಗ ಬಯಲೆ ಅಂದ್ಲು ಮಗನ್ನ, ಏನವ ಅಂದ. ತೊಡೆ ಮೇಲೆ ಮಲಕು ಅಂದ್ಲು. ನಾನೇ ಕವ ಮಲ್ಕೊಳ್ಳೋಣ ಇಷ್ಟು ಉದ್ದೇವನಿ ಅಂದ. ನಿಂತಿದ್ರೆ ಬಸ್ ಚಾರ್ಜ್ ಕೊಡ್ಬೇಕಾಯ್ತದೆ, ಮಲಕೋ ಕಂಡಕ್ಟರ್ ಗಂಟ ಅಂತ. ಅವನು ನಾನ್ ಮಲಿಕೊಳ್ಳೋದಿಲ್ಲ ಅಂತಾನೆ. ಮನಿಕಪ್ಪ 30 ರೂಪಾಯಿ ಉಳಿತದೆ ಅಂತ ಅವಳು. ಇಲ್ಲ ನಾ ಮಲ್ಕೊಳ್ಳಲ್ಲ ಅಂದ. ಬಾಯ್ಲಿ ನಿಮ್ಮ ಅಪ್ಪೇನೋ ಹೇಳವನೆ ಅಂದ್ಲು. ಪಾಪ ಹುಡುಗ ಏನ್ ಹೇಳವನೆ ಅಂತ ಬಂದ್ ಬಕ್ಕೊಂಡ ಕಚ್ಚಿಡ್ದ ಮಕ್ಬಿಟ್ಟು ಸರ್ಗಲ್ ಮೇಲೆ ಕಮ್ಮಿಸ್ಬಿಟ್ಟು. ಹುಡುಗ ಕೋಳಿ ಎತ್ತಂಗೆ ಎತ್ತದೆ, ಕರ್ತ ಬಿಡೋಳು. ಅದುಮ್ತಾಳ ಹಂಗೆ. ಕಂಡಕ್ಟರ್ ಬಂದ ಬುದ್ಧಿವಂತ, ಆಧಾರ್ ಕಾರ್ಡ್ ಇಸ್ಕೊಂಡ, ಎಂಟ್ರಿ ಮಾಡ್ಕೊಂಡ. ಹುಡುಗನ್ ನೋಡ್ದ, 30 ರೂಪಾಯಿ ಕೊಡಮ್ಮ, ಅರ್ಧ ಚಾರ್ಜು ಅಂತ. ಪಾಪ ಬಂದ್ಬಿಡ್ತೊಳಗೆ, ಕಷ್ಟಪಟ್ಟು ಮನಸ್ಸವಳು ಅವಳು. ಕಂಡುಬಿಟ್ನಲ್ಲಿ ಇವ್ನು ಹ್ಯಾಂಗೋ ನೀವು ತೊಡೆ ಮೇಲೆ ಮಲಗಿರೋ ಮಗಿ ಕಾಸು ಕೊಡ್ತಾರ. ಅವಾಗ ಮುಂದಕ್ಕೆ ಅಂದ್ಲು. ಮುಂದಕ್ಕೆ ಹೋಗ್ಕೆ ಬಿಗಿಸ್ತೋನಮ್ಮ ನಾನು, ಮುಂದಕ್ಕೆ ಹೋಗು ಅಂತೀಯ ಬಸ್ ಕಂಡಕ್ಟರ್ನ. ನೀ ತೊಡೆ ಮೇಲೆ ಮಲ್ಸ್ಕೊಂಡ್ಬಿಟ್ರೆ ಮಗು ಆಗೋಯ್ತದ. ಅದೆಂತ ಮಗು, ಅದು ಕಾಲೇ ಅಷ್ಟು ಉದ್ದಾವೆ ಅಂದ ಅವನು. ನಿನ್ ಕಣ್ಣು ಮುಡ್ದು ಎಣ್ಣೆ ಇಕ್ಕ, ಅದು ಯಾಕಂಗೆ ಕಣ್ಣು ಹೆಸರು ಹಾಕಿ ನೀನು? ಇರೋದೊಂದು 5 ಚಿಕ್ಕ ವಯಸ್ಸಲ್ಲಿ ಕುರ್ಕುರೆ ತಿನ್ಬಿಟ್ಟಂಗೆ ಬೆಳ್ಕೊಂಡ್ರೆ ಸುಮ್ಮನೆ ಮುಂದಕ್ಕೆ ಹೋಗು ಅಂತ. ದೊಡ್ಡ ಜಗಳ ಇಬ್ರು. ನಾನ್ ಪಕ್ಕದಲ್ಲಿ ಕೂತಿದ್ದೆ. ಹಂಗೆಲ್ಲ ಮಾಡಬಾರ್ದು, ಕೊಟ್ಬಿಡಮ್ಮ ಅಂದೆ. ಕಣ್ಣ ಉರುಮಾರಮ್ಮ ಬಿಟ್ಟಂಗ್ಬಿಟ್ಬಿಟ್ಲು ನನ್ನ ಮೇಲೆ. ಬಾಯಿ ಮುಚ್ಕ ಕೂತ್ಕಳೆ, ನಿನ್ಗೆ ಯಾಕೆ ನನ್ನ ಸುದ್ದಿ, ಜಾಸ್ತಿ ಇದ್ರೆ ನೀನೇ ಕೊಟ್ಬಿಡು ಅಂದ್ಲು. ನಿನ್ನ ಮಗಂಗೆ ನಾನೇ ಕವ ಚಾರ್ಜ್ ಕೊಡ್ಲಿ
ಮತ್ತು ನನ್ನ ಸುದ್ದಿಗೆ ನೀನು ಯಾಕೆ ಬಂದಿದ್ದೀನಿ ತಪ್ಪಾಯ್ತು ಬಿಡತ್ತಾಗೆ. ಕಂಡಕ್ಟರ್ ಅಂದ, ಅದು ಮಗು ತಾನೆ, ಸೆರಿಗೆಲ್ಲ ಯಾಕೆ ಮಗ ಮುಚ್ಚಿ ಮನಗಿಸಿದ್ಯಮ್ಮ ನೀನು, ತೆಗೆದು ತೋರಿಸು ನೋಡ್ಬಿಟ್ಟು ಹೊಂಟಾಯ್ತೀನಿ ಅಂದ. ಹೋಗಯ್ಯೋ ನಿನ್ನ ಮಗ ನೋಡಿ ನನ್ನ ಮಗ ಎದ್ರಕೊಂಬಿಡ್ಲಿ ಅಂತ ಮಾಡಿದ್ಯಾ, ಮೊದಲೇ ಕರ್ರಗ್ ದೆವ್ವ ಇದ್ದಂಗಿದ್ದೀನಿ. ಈ ಒಳಗ್ ಮನಗಿದ ಮಗ ಸುಮ್ಮನಿಗಬೇಕಾ ಬೇಡ, ತೆಗೆಯವ ಫಸ್ಟ್ ಇಯರ್ PUC ಓದ್ತೀನಿ, ನನ್ನ ಮಗನ ನಾನೇ ಕೆದಕಂತೀನಿ ಅಂತ ನಾವು ಬೇಡ. 30 ರೂಪಾಯಿ ಉಳಿಸೋಕೆ ಮಗನಿಗೆ ಮೋಸದ ದಾರಿ ತಾಯಿ ತೋಡಿದ ಮೇಲೆ ಹೆಂಗ್ರಿ ಸಾಧ್ಯ ಅವನ ಒಳ್ಳೆ ಬೆಳವಣಿಗೆ? ಅದಕ್ಕೆ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಎಷ್ಟು ಚೆನ್ನಾಗಿ ಬರೆದ ಪುಣ್ಯಾತ್ಮ. ಅದಕ್ಕೆ ಅಮ್ಮ ಸಂಸ್ಕೃತಿ ಅಂತ ಕಿಕ್ಕೇರಿಗೆ ಬಂದು ಹೇಳಿದವ್ರೆ ಪುಣ್ಯಾತ್ಮ. ನಗುವುದು ತಪ್ಪ, ನಗುವುದೇ ತಪ್ಪ ನೋಡಿ, ಒಂದು ತಪ್ಪು ಒಂದು ಇಲ್ಲೊಬ್ಬ ಹೇಳ ಶುರು ಮಾಡೋರು. ಅದಕ್ಕೆ ಮಂದ ಆಸೆ ಇರಲಿ, ಬದುಕಲ್ಲಿ ನೆಮ್ಮದಿ ಇರಲಿ, ಏನಾದರೂ ಬರಲಿ ಬಿಡ್ರಿ, ಎದುರಿಸ್ತೀವಿ ಅನ್ನುವಂಥ ದೃಢತೆ ಒಂದು ನಮ್ಮಲ್ಲಿ ಇರಲಿ. ನಾವ್ಯಾರಿಗೂ ಅನ್ಯಾಯ ಮಾಡಿಲ್ರಿ, ನಮಗೂ ಅನ್ಯಾಯ ಆಗಲ್ಲ, ನಾವ್ಯಾರಿಗೂ ಕೆಡಕ್ ಮಾಡಿಲ್ಲ, ನಮಗೂ ಆಗಲ್ಲ, ಇಷ್ಟು ದೃಢತೆ ಇದ್ರೆ ಸಾಕಲ್ಲ. ಭಗವಂತ ಜೊತೆಗಿದ್ದಾನೆ, ಮನೋಸ್ಥೈರ್ಯ ಗಟ್ಟಿಯಾಗಿದೆ, ಸುತ್ತಮುತ್ತಲ ಜನ ಒಳ್ಳೆ ಸೌಹೃದಯಗಳೇ ಬಂದು ಸೇರ್ಕೊಳ್ತಾ ಇದ್ದಾರೆ. ಇಷ್ಟು ಸಾಕಲ್ಲ, ಸ್ವರ್ಗಕ್ಕೆ ಕಿಚ್ಚೋ ಚಂದ ಸರ್ವಜ್ಞ. ಆ ಸ್ವರ್ಗ ಇಲ್ಲೇ ಇದೆ. ಇವತ್ತೆಲ್ಲ ಇಡೀ ಬಡಾವಣೆ ಬೆಳಕಾಗಿದೆ. ಬರೀ ಬೆಳಕು ಈ ಲೈಟಲ್ಲಿ ಆದ್ರೆ ಆಗೋದಿಲ್ಲ, ಮನಸ್ಸಲ್ಲಿ ಬೆಳಕಾಗಲಿ, ಒಳ್ಳೆತನ ಇರಲಿ. ಇದೊಂದೇ ಕಾರ್ಯಕ್ರಮ ಅಲ್ಲ, ಇನ್ನು ಮುಂದೆ ಬಡಾವಣೆಯ ನೆರೆಹೊರೆಯವರ ಕಷ್ಟ ಸುಖಕ್ಕೆ ಸ್ಪಂದಿಸುವಂಥ ಗುಣ ಬರಲಿ. ವರ್ಷಕ್ಕೊಂದು ಕಾರ್ಯಕ್ರಮ ಮಾಡಿ, ತಿಂಗಳು ಒಂದ್ಸಲ ಮೀಟಿಂಗ್ ಮಾಡಿ, ಎಲ್ಲರ ಭಾವನೆಗಳು ಹಂಚ್ಕೊಳ್ಳಿ. ಒಂದು ಹುಡುಗ ರ್ಯಾಂಕ್ ಬಂದರೆ ಎಲ್ಲರೂ ಸೇರಿ ಸಂಭ್ರಮಿಸಿ, ಒಂದ್ಮೇಲೆ ನೋವಾದರೆ ಎಲ್ಲರೂ ಸೇರಿ ಕಣ್ಣೀರು ಹಾಕಿ ತುಂಬ ಚೆನ್ನಾಗಿರ್ತಾರೆ. ನೀವು ತುಂಬ ಚೆನ್ನಾಗಿರ್ತೀರಿ. ಅದೇ ಜೀವನ. ಇಲ್ಲಿ ಯಾರ ಮೇಲೂ ಕೇಳಿಲ್ಲ. ಉದ್ಯೋಗ ಯಾವುದೇ ಇರ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಮೇಸ್ಟ್ರ್ ಆಗ್ಬೋದು, ಅಲ್ಲಿ ಏನೇ ಆಗಿರ್ಬೋದು, ಇಲ್ಲಿ ಬಂದ ಮೇಲೆ ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಇದ್ದರೆ ಅದು ಅತ್ಯದ್ಭುತ. ಲಕ್ಷ್ಮೀ ಬಡಾವಣೆ, ಮಹಾಲಕ್ಷ್ಮಿ ಬಡಾವಣೆ. ಲಕ್ಷ್ಮಿ ಅಂದರೆ ಕೇವಲ ಹಣ ಅಲ್ಲ, ದಯಮಾಡಿ ತಪ್ಪು ತಿಳಿಬಾರ್ದು. ಲಕ್ಷ್ಮಿ ಅಂದರೆ ನೀವು ಫೋಟೋ ನೋಡ್ತೀರಿ, ಐಶ್ವರ್ಯ ಲಕ್ಷ್ಮಿ, ಆದಿಲಕ್ಷ್ಮಿ, ಗಜಲಕ್ಷ್ಮಿ, ಆರೋಗ್ಯ ಲಕ್ಷ್ಮಿ, ಎಷ್ಟವ್ರು 8 ಜನ. ಆ 8 ಯೋಗಗಳು ಮನುಷ್ಯನಿಗೆ ಆರೋಗ್ಯ, ನೆಮ್ಮದಿ, ಸಂತೋಷ ಎಲ್ಲ ಬಂದ್ಬಿಟ್ರೆ ನಮ್ಮಷ್ಟು ಸುಖಿಗಳು. 1 ವರ್ಷ ಕಟ್ಟಿ ಮುಂದೆ ವರ್ಷಕ್ಕೆ ಇಸ್ಕೊಂಬಿಡಿ 3,000 ಅಂತ ಕಟ್ಟಿದ್ರು. ಅತ್ತೆ ಕಾಣಂಗೆ ಸೊಸೆ ಕಟ್ಟೋದು, ಸೊಸೆ ಕಾಣಂಗೆ ಅತ್ತೆ ಕಟ್ಟೋದು, ಎಲ್ಲ ಕಟ್ಟಿದ್ರು 30 ಲಕ್ಷ ದುಡ್ಡು ಆಯ್ತು ಅವನಿಗೆ. ಅವನು ಯೋಚನೆ ಮಾಡ್ದ, ಜನ ಸರಿ ಇಲ್ಲ, ಕೊಟ್ಟರೆ ಸರಿಯಾಗಿ ವಾಪಸ್ ಕೊಡಲ್ಲ, ನಾನೇ ಡಬಲ್ ಮಾಡ್ಕೊ ಬರ್ತೀನಿ ಅಂತ ಹೋಗಿ ಸಿಟಿ ಕ್ಲಬ್ಬಲ್ಲಿ ಸ್ಪೀಟ್ ಆಡ್ಬಿಟ್ಟು ಎಲ್ಲ ಕಿತ್ಕೊಂಡು ಹೊಂಟೋಯ್ತು. ಹಬ್ಬ ಹತ್ರ ಬತ್ತಾದೆ, ಅವನು ಹೇಳಿದ್ರು ಐಟಮ್ ಕೊಡೋಕೆ 60 ಲಕ್ಷ ಬೇಕು, ಎಲ್ಲಿ ತತ್ತನ್ ಪಾಪ. ಎಳ ಯೋಚನೆ ಮಾಡ್ದ ಎಲ್ಲೋದ್ರೂ ದುಡ್ಡು ಹುಡ್ತಾ ಇಲ್ಲ. ಮಾರುವ ಅಂದ್ರೆ ಭೂಮಿ ಇಲ್ಲ, ಚಿನ್ನ ಇಲ್ಲ, ಎಲ್ಲ ಮಾತಾಡ್ತವ್ರೆ ಗುಸು ಅಂತ. ಅವನ ಹತ್ರ ದುಡ್ಡಿಲ್ಲ, ಸಾಲ ಮಾಡ್ಕೊಂಬಿಟ್ಟು ಅವನು ಏನೇನೋ ಮಾತಾಡ್ತಿದ್ರು. ಒಂದು ದಿವ್ಸ ಹೋಗ್ತಾ ಇದ್ದಂಗೆ ರೋಡಲ್ಲಿ ಹಂಗೆ ಜಗಲಿ ಕಟ್ಟ ಮೇಲೆ ಇಬ್ರು ಕೂತಿದ್ರು. ಅಲ್ಲೊಬ್ಬಮ್ಮ ಅಂದ್ಲು, ಅಕ್ಕ ಅಣ್ಣ ಸಾಲ ಮಾಡ್ಕೊಂಬಿಟ್ಟವನಂತೆ, ಹಬ್ಬಕ್ಕೆ ಕಡಲೆ ಬೀಜನೂ ಇಲ್ಲ, ಉರ್ಗಡ್ಲೆನೂ ಇಲ್ಲ ಅಂತ. ಅದಕ್ಕೆ ಇವಳು ಅಂದ್ಲು, ಬಿಡ್ತೀನ ನನ್ನ ಮಗನ್ನ ಕೊಡ್ಲಿಲ್ಲ ಅಂದ್ರೆ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಕಪ್ಪಲ್ ಕೊಡಿತೀನಿ ಅಂದ್ಲು. ಕೇಳಿಸ್ಕೊಂಬಿಟ್ಟ. ಹೆಂಗ್ ಹೊಡಿತಾರೆ ಗೊತ್ತಾಯ್ತು. ಯೋಚನೆ ಮಾಡ್ದ, ಒದ್ದಾಡ್ದ, ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. 5 ಗಂಟೆಗೆ ಪ್ಲಾನ್ ಮಾಡ್ದ, 6 ಗಂಟೆಗೆ ಹೋಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡು ಬಂದ. 6 ತಿಂಗಳಾಯ್ತದೆ, ಬಟೆನೂ ಬೀಚಲ್ಲ, ಅಯ್ಯಪ್ಪ ಸ್ವಾಮಿಗೆ ಹೋಗಲ್ಲ. ದುಡ್ಡು ಕೊಟ್ಟವ್ರು ಚಚ್ನೆ ಮಾಡಂಗ. ಎಲ್ಲಣ್ಣ ದುಡ್ಡು? ಸ್ವಾಮಿಯೇ ಶರಣಮಯ್ಯಪ್ಪ ಅಂತ. ಓಲಿ 6 ತಿಂಗಳಾಯ್ತಲ್ಲ, ಬಡ್ಡಿ ಕೊಡೋಣ, ಸ್ವಾಮಿ ಶರಣಮಯ್ಯ. ಊರ್ ಪಕ್ಕದಲ್ಲಿ ಒಂದು ಕಟ್ಟೆ ಇತ್ತು, ನೀರು ಮುಳುಗುದು, ಅದೇ ಬಟ್ಟೆ ಒಗೆದು ಊಟಕ್ಕೆ ಅವ್ರ ಸುತ್ತ ಓಡಾಡು. ಕರ್ರಗಿದ ಬಟ್ಟೆ ಎಲ್ಲ ಒಗದು ಸೊಳ್ಳೆ ಪರದಂಗೆ ಬೆಳ್ಳಗೆ ಆಗೋದು. ಒಳಗಿರೋ ಚಡ್ಡಿ ಈಚೆ ಕಾಣ್ತಿದೆ, ಹೋಗ್ನೇವಲ್ಲ ಅಯ್ಯಪ್ಪ ಸ್ವಾಮಿ. ಪಾಪ ಹೆಣ್ಮಕ್ಳು ಚಡ್ಡಿ ಕಟ್ಬಿಟ್ಟವ್ರೆ. ಅಣ್ಣ ಹಬ್ಬ 1 ವಾರ, ಅದೇ ಎಲ್ಲಣ್ಣ ಕಡಲೆ ಬೀಜನೂ ಇಲ್ಲ, ಉರ್ಗಡ್ಲೆನೂ ಇಲ್ಲ ಅಂದ್ರೆ ಸ್ವಾಮಿಯೇ ಶರಣಮಯ್ಯಪ್ಪ. ಲೇಡೀಸ್ ಸ್ವಾಮಿ ಮುಡ್ಸ್ಕೊಂಬಾರದು, ಹಿಂದಕ್ಕೆ ಹೋಗ್ರಮ್ಮ. ಕಟ್ಟಿಸ್ಕೋವಾಗ ಕ್ವಾಣಕ್ಕೆ ಬಂದು ಕಟ್ಸ್ಕೊಬಿಟ್ಟು ನನ್ನ ಮಗನೇ ಮುಡ್ಸ್ಕಲೇ ಬೇಡ ಅಂತೀಯಲ್ಲಪ್ಪ ಅಂತ. ಕೊನೆಗೆ ಊರ ಯಜಮಾನ್ರು ಕೇಳಿದ್ರು, ಬಾಪ ಇಲ್ಲಿ 12 ದಿವ್ಸಕ್ಕೆ ಹೋಗ್ಬೇಕಿತ್ತು, 24 ದಿನಕ್ಕೆ ಹೋಗ್ಬೇಕಿತ್ತು, 48 ದಿನಕ್ಕೆ ಹೋಗ್ಬೇಕಿತ್ತು, 6 ತಿಂಗಳಾದ್ರೂ ಹೋಗಿಲ್ವಲ್ಲ, ಯಾವಾಗ ಹೋಯ್ತಿಯಪ್ಪ ಅಂದ. ಅದಕ್ಕೆ ಅವನಂದ, ಯಜಮಾನ್ರೆ ಅಯ್ಯಪ್ಪ ಸ್ವಾಮಿ ಕನ್ಸಲ್ ಬಂದು ಬಾ ಅನ್ಬೇಕು, ಆಮೇಲೆ ಈ ನನ್ನ ಮಗ ಕಾಸು ಕೊಡುದಿಲ್ಲ ಅಂತ. ತಾನು ಮಾಡೋ ವಂಚನೆಗೆ ದೇವ್ರ ಹೆಸರು ಯಾರು ಹೇಳ್ತಾನೋ ಅವನೇ ನಿಜವಾದ ಧರ್ಮದ್ರೋಹಿ. ತಾನು ಮಾಡೋ ಮೋಸಕ್ಕೆ ದೇವ್ರ ಮುಂದೆ ಇಡೋದೆ ಅಂದ್ರೆ, ನಾವೆಲ್ಲ ದೇವ್ರ ನಂಬಲ್ಲೆಲ್ಲ ಕೊಡ್ತೀವಿ. ನೀವೆಲ್ಲ ಹಣ ಕೊಟ್ರಿ, ಪೂಜೆ ಮಾಡಿಸಿದ್ರೆ ಕತ್ತಿ ಮುಚ್ಚಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ, ಹೊಟ್ಟೆಲಿದ್ದ ಹೆಣ್ಮಕ್ಳೆಲ್ಲ ಒಟ್ಟೊಟ್ಟಿಗೆ ಸಾಯಿಸ್ಬಿಟ್ಟು
ಚುಂಚಗಿರಿ ಮಠಕ್ಕೆ ಅರ್ಜಿ ಕೊಟ್ರೆ ಅವ್ರು ಕೊಟ್ಟಾರ ಹೆಣ್ಣ ನಮಗೆ? ಹೊಟ್ಟೆಲ್ ಹುಟ್ಟಬೇಕಾದ ಮಕ್ಕಳು ಸಾಯಿಸ್ಬಿಟ್ಟು ಮಠಕ್ಕೆ ಅರ್ಜಿ ಕೊಡೋ ಮೂರ್ಖರಾಗಿ ಕೂತೀವಿ ನಾವೆಲ್ಲ. ಯೋಚಿಸ್ಬೇಕಲ್ವಾ? ಜನ ಆಡ್ಕೊಳ್ಳೋರು ಮೊದ್ಲು ಯಾರ ಮಲ್ಲಾರ ಹೆಣ್ಮಕ್ಳಿದ್ರೆ ಅಯ್ಯೋ ಅವ್ರು ಬರೀ ಹೆಣ್ಮಕ್ಳು ಕಣ್ರಿ ಅಲ್ಲ, ಎಲ್ಲಾರ ಹೋದ್ರೆ ಹಂಗನ್ನು ಬರೀ ಹೆಣ್ಮಕ್ಳು, ಗಂಡು ಮಕ್ಳು ಇಲ್ಲ ಅವ್ರಿಗೆ ಅಂದು. ಈಗ ಅಂದ್ಲೇಳ ಅವ್ರನ್ನ ಗಾಚಾರ ಕಮ್ಮಿ ಆಗಿ. ಅದರಲ್ಲೂ ಇಬ್ರು ಹೆಣ್ಮಕ್ಳು ಇದ್ಬಿಟ್ಟು ಆ ಇಬ್ರು ಹೆಣ್ಮಕ್ಳು ಬೆಳ್ಳಗಿದ್ದು ಬಿಟ್ರೆ ಆ ಹೆಣ್ಣವ್ರು ಅಪ್ಪಿಡಿಕ್ ಆಗೋಲ್ತ ಅವ್ನ ಮನಕೇನಾಗೋಲ್ಲ. ಅವನಂತ ನಮ್ಮ ಹುಡುಗಿನ ತಹಸೀಲ್ದಾರೇ ಕೇಳೋರೆ ಅಂತ ನಾವು ಬೇರೆ ಕಾಲಾಯ ತಸ್ಮೈ ನಮಃ ಯಾರು ನಾಡ್ಕತಿದ್ದೋ ಅದು ಮುನ್ನೆಲೆಗೆ ಬಂತು. 15 ವರ್ಷದ ಹಿಂದೆ ಅಪಮಾನ ಅಂತಿದ್ದು ಇವತ್ತು ಸನ್ಮಾನ ಆಗಿದೆ ಗೊತ್ತಾ? 15 ವರ್ಷದಿಂದ ಯಾವ್ದಾರು ಹುಡುಗ ಎಲ್ಲಾರು ಯಾರನ್ನಾರು ಮದುವೆ ಮಾಡ್ಕೊಂಡು ಕರ್ಕ ಬಂದ್ರೆ ಊರೆಲ್ಲ ಆಡ್ಕೊಳ್ಳೋರು ರೀ. ಅಯ್ಯೋ ಮಾನ ಮರವದಿ ಬೇಡವ, ಅವ್ರ ಮಕ್ಳಿಗೇನು ಗೊತ್ತಾಗಲ್ವ, ಅವ್ನ ಮಗ ಕರ್ಕೊಂಬಂದ್ಬಿಟ್ನಂತೆ, ಯಾವ ಜಾತಿನೋ ಯಾವ ಕುಲನೋ, ನಾನಾಗಿದ್ರೆ ವಿಷ ಕುಡು ಸತ್ತೋಗುವೇನೂರು. ಈಗ ಯಾರೋ ಹುಡುಗ ಕರ್ಕೊಂಬಂದವನೇ ಅಂದ್ರೆ ನಮ್ಮ ಹುಡುಗನು ಕರ್ಕೊಂಬಂದಿದ್ರೆ ಆಯ್ತಿತ್ತು ಹಂಗೇನೆ, ಹಾಳಾದದ್ದು ಮನೆಯಲ್ಲೇ ಕುಂತದೆ ಅಂತಾರೆ. 15 ವರ್ಷಕ್ಕೆ ಎಷ್ಟು ಬದಲಾದ್ವಿ ನಾವು. ಕಾಲ ಹೆಂಗ ಬದಲಾಯಿಸುತ್ತೆ ಅಂತ. ಈ ಜಗತ್ತನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಸಮಯಕ್ಕೆ ತಕ್ಕಂತೆ ಬಾಳೋಣ, ಆನಂದವಾಗಿರೋಣ, ಸಂತೋಷವಾಗಿರೋಣ, ನೆಮ್ಮದಿಯಾಗಿರೋಣ ಕಣ್ರಿ. ಇಷ್ಟೇ. ಯಾರ್ದಾರ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ಅವ್ರು ನಮ್ಮ ಮನೆ ಹೆಂಗೆ ಕರೆದ್ರು, ಹೆಂಗೆ ಮಾತಾಡ್ಸಿದ್ರು, ಹೆಂಗೆ ಕಳಿಸ್ಕೊಟ್ರು, ಇಷ್ಟು ನೋಡ್ಕೊಂಡ್ ಬಂದ್ಬಿಟ್ರೆ ಮನಗಿದ ತಕ್ಷಣ ನಿದ್ದೆ ಬರ್ತದೆ. ಯಾರ್ದಾರ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ಅವ್ರ ಸೋಫಾ ಸೆಟ್ ಹೆಂಗಿತ್ತು, ಅವಕ್ಕನ ಕತ್ತಲ್ಲಿ ಚೈನ್ ಹೆಂಗಿತ್ತು, ಅವಣ್ಣನ ಕತ್ತಲ್ಲಿ ಕಡಗ ಹೆಂಗಿತ್ತು ನೋಡ್ಕೊ ಬಂದ್ರ ಒಂದು ವಾರ ನಿದ್ದೆ ಬರದೆ ಹೋಗ್ತದೆ. ಗಮನಿಸೋದ್ರಲ್ಲೇ ನೆಮ್ಮದಿ ಇದೆ ಅಷ್ಟೇ ಅಲ್ವಾ? ಅನ್ನದಾತೋ ಸುಖಿ ಭವ. ಯಾರ್ದಾರ ಮನೆಗೆ ಹೋದ್ರೆ ಗೃಹ ಪ್ರವೇಶಕ್ಕೆ ಊಟ ಮಾಡಿ ಏನನ್ಬೇಕು ಗೊತ್ತಾ? ಈ ಮನೆ ಯಾವಾಗಲೂ ಚೆನ್ನಾಗಿರ್ಲಿ, ಅವ್ರ ಮಕ್ಳು ಯಾವಾಗಲೂ ಚೆನ್ನಾಗಿರ್ಲಿ ಅಷ್ಟನ್ಬೇಕ್ರಿ ನಾವು. ಅದನ್ನೋದು ಕಷ್ಟನಾ? ನಾನು ಗೃಹ ಪ್ರವೇಶಕ್ಕೆಲ್ಲ ಆಡಕ್ಕೆ ಹೋಯ್ತೀನಿ. ಮೊನ್ನೆ ಮೈಸೂರಿಗೆ ಹೋಗಿದ್ದೆ. ಅವ್ನು ಗೃಹ ಪ್ರವೇಶ ತುಂಬ ಚೆನ್ನಾಗಿ ಮನೆ ಕಟ್ಟೋನು, ನಾಗಮಂಗಲದ ಪಾರ್ಟಿ ಅವ್ನು. ಆ ಅಪ್ಪನಿಗೆ ಏನು ಆಸೆ ಗೊತ್ತಾ? ನಮ್ಮನೆ ಗೃಹ ಪ್ರವೇಶ ನಮ್ಮೂರವರೆಲ್ಲ ನೋಡ್ಬೇಕಂತ ಆಸೆ. ಊರು 3 ಬಸ್ ಕಳಿಸವನೆ, ಅಲ್ಲಿಂದ ಜನ ಕರ್ಸವನೆ, ಎಲ್ಲಕ್ಕೆ ಅದ್ದೂರಿ ಊಟ. ನಾನು ಹಿಂಗೆ ಆಡ್ತಿದ್ದೀನಿ, ಬಲಭಾಗ ಊಟ ನಡೀತಿದೆ, ಜನ ಮುಂದೆ ಪದ ಕೇಳ್ತಾವ್ರೆ, ಈ ಕಡೆ ಮನೆ. ಏನು ಸ್ವರ್ಗ ಸ್ವರ್ಗ ನಡೀತಾ ಇತ್ತಾ? ಎಲ್ಲ ಊಟ ಆದ್ಮೇಲೆ ಒಂದೊಂದು ಕೊಡ್ತಾ ಇದ್ರು ಬ್ಯಾಗ್, ಒಂದೊಂದು ಬ್ಯಾಗು ಒಳಗೊಂದು ಸ್ಟೀಲ್ ಬಾಕ್ಸ್ ಒಳಗೆ ಒಂದು 3 ಸ್ವೀಟು. ಬರೀ ಹೆಣ್ಮಕ್ಳಿಗೆ. ಗಂಡಸರು ನಾವು ಅಲ್ಲೂ ಪಾಪಿ ನನ್ನ ಮಕ್ಕಳು. 5,000 ಮುಯಿ ಹಾಕಿದ್ರು ಬಕೀಟು ಇಲ್ಲ, ಬಾಕ್ಸು ಇಲ್ಲ. ನಮ್ಮ ಹಣೆ ಬರ ಅದೇನು ಕೆಟ್ಟೋಗಿಲ್ಲ ಗೊತ್ತು. ಎಲ್ಲಿ ಹೋದ್ರು ಇದೊಂದು ಹಣೆ ಬರ. ಹೊಟ್ಟೆ ಅವ್ರು ಸುಣ್ಣ ಆಯ್ತು. 500 ಮುಯಿ ಹಾಕಿವಿ, ಬಾಕ್ಸ್ ಕೊಡೋಕಿಲ್ಲ, ನಮ್ಗೆ ಕೊಡುವುದಿಲ್ಲ. ಪಂತಿಲಿ ಹಿಂಗೆ ನೋಡಕ್ಕೆ ಅಮ್ಮತ್ ಮಧ್ಯೆ ಬಡಿಕೊಂತ ಇರ್ತಾರೆ. ಹೊಟ್ಟೆ ಅವ್ರು ಸುಣ್ಣ ಆಯ್ತು. ಕೊಡ್ತಿದ್ರು ಒಂದೊಂದೇ ಬ್ಯಾಗ್, ಒಬ್ಬೊಬ್ರಿಗೆ ಒಂದೊಂದು ಬ್ಯಾಗ್ ಕೊಡ್ತಿದ್ರು. ಅಲ್ಲೊಬ್ಬ ಅಮ್ಮ ಹತ್ತಿಡ್ಕ ಬಂದವಳೆ, ಹಿಂಗೆ ಕೊಟ್ಟರು ಕದ್ಕೊಂಡೆ ಬಂದ್ಬಿಟ್ಲು ಗೊತ್ತಿಲ್ಲ. ಮುಂಚೆ ಕೂತವಳೆ, ಪಕ್ಕದಲ್ಲಿ ಒಬ್ಳು ಕೂತವಳೆ, ಅವಳ ಜೊತೆಲಿ ಏನೋ ಅಂತವಳು ಗೊತ್ತಾ? ಸಾವಿತ್ರಿ, ಇವನ್ ಮನೆ ಹಾಳಾಗ ಮನೆ ಹೆಂಗ್ ಕಟ್ಟವ್ ನೋಡು ಅಂತ. ಅವ್ರು ಕಳಿಸಿರು ಬಸ್ಸೆಲ್ಲ ಬಂದವಳೆ, 2 ಮಕ್ಳಿಗೆ ಅನ್ನ ತಿಂದವಳೆ, 10 ಬ್ಯಾಗು ಕೊಡ್ಕ ಬಂದವಳೆ. ತಿರುಗಿ ಒಂದು ಮನೆ ಹಾಳಾಗ ಮನೆ ಹೆಂಗ್ ಕಟ್ಟವನು. ಯಾವ ದೇವ್ರು ತಾನೇ ಒಳ್ಳೇದು ಮಾಡಂದ್ರೆ. ಮತ್ತಂತಾಳೆ, ಅಯ್ಯೋ ಒಳಕ್ ಹೋಗಿದ್ದೆ ಲಿಫ್ಟು ಅದೇ ಆಳ್ದೇವ್ರು ಇಂಥವ್ರಿಗೆ ಕೊಡ್ತಾನೆ, ನಮಗ್ ಕೊಡ್ನೇವಲ್ಲ ಅಂತೇಳಿ ಇವ್ರಿಗೆಲ್ಲ ಕೊಟ್ಟಾನೆ. ಈ ಬುದ್ಧಿ ಕಲ್ಸೋಳಿಗೆ ನನಗೆ ಗೊತ್ತಾಯ್ತು, ಇವಳು ಗ್ಯಾರಂಟಿ ಏನೂ ಕೊಡಲ್ಲ ದೇವರು ಅಂತ. ಯಾಕೆ ಮಾತಾಡದೆ ಅಂದ್ರೆ ಬಂಧುಗಳೇ, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತರದಲ್ಲಿ ಅರಸು ಬಾರಿಸು ಕನ್ನಡ ಡಿಂಡಿಮ. ಸುಮಾರು ಸಾಯಂಕಾಲ ಒಂದು 6 ಗಂಟೆಗೆ ಸ್ಟಾರ್ಟ್ ಆಗಿದ್ದ ಪ್ರೋಗ್ರಾಮು. 11 ಗಂಟೆ ಆದ್ರೂ ಒಬ್ರು ಖಾಲಿ ಆಗ್ದಂಗೆ ಇಡೀ ಏರಿಯಾ ಜನ ಕೂತ್ಕೊಂಡು ನೋಡ್ತಾನೆ ಇದ್ವಿ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವ್ರ ಮಾತು ಕೇಳಿಸ್ಕೊಂಡು ಅದೆಷ್ಟು ನಗಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಚೆನ್ನಾಗಿ ಮಸ್ತ್ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು. ಲಾಸ್ಟಲ್ಲಿ ನಾವು ಕೂಡ ಒಂದೆರಡು ಸ್ಟೆಪ್ ಹಾಕಿದ್ವಿ. ಡ್ಯಾನ್ಸ್ ಆಡೋಕ್ಕೆ ಬರಲಿಲ್ಲ ಅಂದರೆ ಒಂದೆರಡು ಸ್ಟೆಪ್ ಅಂತೂ ಖಂಡಿತವಾಗ್ಲೂ ಹಾಕಿದ್ವಿ. ಚೆನ್ನಾಗಿ ಸಾಂಗ್ ಆಡಿದ್ರು, ಡ್ಯಾನ್ಸ್ ಆಡಿದ್ರು, ಎಷ್ಟು ಚೆನ್ನಾಗಿ ನಮ್ಮನ್ನು ರಂಜಿಸಿದ್ರು ಅಂದರೆ ನಿಜವಾಗ್ಲೂ ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಅನ್ನಿಸ್ತಾ ಇತ್ತು. ಸೊ ಅಷ್ಟು ಚೆನ್ನಾಗಿತ್ತು. ಎಲ್ಲ ಲೇಡೀಸನ್ನು ಒಂದೆರಡು ಸ್ಟೆಪ್ ಹಾಕಿ, ಸೊ ಅವ್ರಿಗೂ ಕೂಡ ಅವರು ನಮ್ಮ ಜೊತೆನೇ ಜಾಯಿನ್ ಆದರು. ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿ. ಅವರಿಗೆ ಆರೋಗ್ಯ ಆಯುಸ್ಸು ದೇವ್ರು ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಎಂಥ ಕಂಠ ಅಂತೀರಾ, ನಿಜವಾಗ್ಲೂ ಡಿಫ್ರೆಂಟ್ ವಾಯ್ಸ್ ಕಣ್ರಿ ಅವ್ರದ್ದು. ನಾವಂತೂ ಸಿಕ್ಕಾಬಟ್ಟೆ ಖುಷಿ ಪಟ್ವಿ. ಸೊ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲವ್ ಯು ಆಲ್.